Hello everyone, this is Akshay and guys, so hope ಎಲ್ಲರೂ ಚೆನ್ನಾಗಿದ್ದೀರಾ. ಎವ್ರಿಥಿಂಗ್ ಇಸ್ ಗೋಯಿಂಗ್ ಗುಡ್ ಇನ್ ಲೈಫ್ ಅಂತ ಅನ್ಕೊಂಡಿದ್ದೀನಿ ಗೈಸ್. ಸೊ ಇವತ್ತಿನ ವಿಡಿಯೋ ಅಂತ ಡೆವಿಲ್ ಮೂವಿ ದರ್ಶನ್ ಅವರು ಹ್ಯಾಕ್ಟ್ ಮಾಡಿರೋದು. ಸೊ ಇವತ್ತು ಡೆವಿಲ್ ಮೂವಿ ರಿಲೀಸ್ ಆಗಿದೆ. ಸೆಲೆಬ್ರಿಟೀಸ್ ಹೇಗೆ ಸೆಲೆಬ್ರೇಟ್ ಮಾಡಿದ್ದಾರೆ, ಆಡಿಯನ್ಸ್ ಕ್ಯಾಪ್ಚರ್ ಮಾಡೋಣ. ಸೊ ಆಡಿಯನ್ಸ್ ಏನ್ ಹೇಳ್ತಾರೆ ಮೂವಿ ಬಗ್ಗೆ ಇತ್ತೀಚಿನ ದಶಕದಲ್ಲಿ ದರ್ಶನ್ ಮತ್ತು ಸ್ಪುರಬ್ಯೂಟಿ ನಟರು ಯಾರು ಬಂದಿದೆ. ಈ ಮನುಷ್ಯನಿಗಿರುವಂತಹ ಫ್ಯಾನ್ ಫಾಲೋವಿಂಗ್, ಅವನ ನಂಬರ್ ಆಫ್ ಫ್ಯಾನ್ಸ್ ಹೇಳ್ತಿಲ್ಲ, ಕೈಂಡ್ ಆಫ್ ಫ್ಯಾನ್ಸ್ ಕನ್ನಡ ಚಿತ್ರರಂಗದಲ್ಲಿ ಸಿಕ್ಕಿರಲಿಲ್ಲ ಯಾರಿಗೂ. ಇನ್ಯಾವ ನಟರಿಗೆ ಸಿಕ್ಕಿಲ್ಲ ಈ ರೀತಿಯ ಉಳಿದೆಲ್ಲ ಫ್ಯಾನ್ಸ್ ಇಲ್ಲ. ಯಾವನ ಹೇಳ್ತಾರೆ, ಮೆಚ್ಕೊಳ್ತಾರೆ, ಹೋಗ್ತಾರೆ, ಆಡ್ತಾರೆ, ಓಟ. ಮತ್ತು ಈ ಮನುಷ್ಯನ ಫ್ಯಾನ್ಸ್ ಕಳ್ತಾರೆ. ಸೂಪರ್ ಲಾಸ್ಟ್ ಅಲ್ಲಿ ಒಳ್ಳೊಳ್ಳೆ ಸೀನ್ಸ್ ಇದೆ. ಫ್ಯಾಮಿಲಿ ಜೊತೆ ಸ್ಟೋರಿ ಮತ್ತೆ ಕ್ರೇಜಿ ಆಗಿದೆ. ಮೂವಿ ಸೂಪರ್ ಆಗಿದೆ, ಸಕ್ಕತ್ತಾಗಿದೆ. ರಾಜಕಾರಣಿದ್ದು ಅವರೆಲ್ಲ ರಿಲೀಸ್ ಆಯ್ತು ಅಂದ್ರೆ ಅದಕ್ಕೆ ಬಂತು ಅಂದ್ರೆ ಚೆನ್ನಾಗಿದೆ. ದರ್ಶನ್ ಲುಕ್ ಸೂಪರ್, ಸ್ಟೋರಿ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಪಾರ್ಟ್ ಇರ್ಬೋದೇನೋ ಅನ್ಸತ್ ಗೊತ್ತಿಲ್ಲ, ಬಟ್ ಸೂಪರ್ ಆಗಿದೆ ಸರ್. ಸಾಕಾಗಿದೆ ಸರ್. ಚೆನ್ನಾಗಿತ್ತಾ? ಚೆನ್ನಾಗಿದ್ಯಾ? ಚೆನ್ನಾಗಿತ್ತಾ? ಸೂಪರ್ ಚೆನ್ನಾಗಿದ್ಯಾ? ಏನ್ ಇಷ್ಟ ಆಯ್ತು ಇವರು? ಹೇಗಿದಪ್ಪ ಮೂವಿ? ಮೂವಿ ಚೆನ್ನಾಗಿದೆ. ಏನ್ ಇಷ್ಟ ಆಯ್ತು? ಚೆನ್ನಾಗಿದೆ, ನೋಡಿ ಹೋಗ್ಬೋದಾ ಸರ್? ಹೆಂಗಿದೆ ಸರ್? ಹೆಂಗೈತೆ ಫಿಲಮ್? ಫಿಲಮ್ ಹೆಂಗೈತೆ? ಚೆನ್ನಾಗಿದ್ಯಾ? ಏನ್ ಇಷ್ಟ ಆಯ್ತು? ಸ್ಟೋರಿ ಇಷ್ಟ ಆಯ್ತಾ? ಸೂಪರ್ ಅಣ್ಣ, ಸೂಪರ್ ಆಗಿದೆ. ಹೆಂಗಿದೆ ಫಿಲಮ್? ಏನ್ ಇಷ್ಟ ಆಯ್ತು? ಎಲ್ಲದೂ ಸ್ಟೋರಿ ಸರ್ ಹೆಂಗಿದೆ ಫಿಲಮ್? ಸಕ್ಕತ್ತಾಗೈತೆ. ಸೂಪರ್ ಮೂವಿ. ಚೆನ್ನಾಗಿಲ್ಲ ಅನ್ನೋರ್ಗೆಲ್ಲ ಚೆನ್ನಾಗೈತೆ ಅಂತ ಹೇಳಿ. ಚೆನ್ನಾಗಿದೆ. ಅದು ದರ್ಶನ್ ಜೊತೆ ಇದ್ರೆ ಇನ್ನೂ ಬಹಳ ಚೆನ್ನಾಗಿದೆ. ಏನ್ ಸರ್? ದರ್ಶನ್ ಅವ್ರು ಇದ್ದಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮಿಸ್ ಮಾಡ್ಕೋತೀವಿ ಮಾಡ್ಕೊಂತೀರಾ? ಮಿಸ್ ಮಾಡ್ಕೋತೀವಿ. ಖಂಡಿತ ಬರ್ಬೇಕು. ಬರ್ಲಿ ಅಂತ ದೇವ್ರ ಹತ್ರ ಬೇಡ್ಕೋತೀವಿ. ತುಂಬಾ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಏನ್ ಇಷ್ಟ ಆಯ್ತು ಫಿಲಮ್? ನಮ್ ಬಾಸ್ ಸ್ಟೋರಿ ಎಲ್ಲ ಚೆನ್ನಾಗಿದ್ಯಾ? ಫೈಟ್ಸ್ ಇಷ್ಟ ಆಯ್ತಾ? ಎಲ್ಲ ಚೆನ್ನಾಗಿದೆ. ಎಲ್ಲ ಅವ್ರ ಫಿಲಮ್ ಅಂದ್ರೆ ಎಲ್ಲಾ ಫಿಲಮ್ ಇಷ್ಟ, ಅವರು ಇಷ್ಟ. ಅವ್ರು ಯಾವ ಫಿಲಮ್ ತಗೋರು ನಮ್ ಸಪೋರ್ಟ್ ಇದ್ದೇ ಇರುತ್ತೆ. ಅವ್ರು ದರ್ಶನ್ ಸರ್ ಮಿಸ್ ಮಾಡ್ಕೊಂತ ಇದ್ದೀರಾ? ತುಂಬಾ ಫಿಲಮ್ ಹೆಂಗಿದೆ ಸರ್? ಫಿಲಮ್ ಚೆನ್ನಾಗಿದೆ. ವಿದ್ಯಾಸಂಸ್ಥೆ ಚೆನ್ನಾಗಿದ್ಯಾ? ಸೌಂಡ್ ಎಲ್ಲ ಚೆನ್ನಾಗಿದೆ. ಒಂದು ವಿದ್ಯಾಸಂಸ್ಥೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಐ ಆಮ್ ವರ್ಕಿಂಗ್ ಇನ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್. ಓಂ ಶಕ್ತಿ ಬಾಸ್ಗೆ ಒಳ್ಳೆಯ ಭಕ್ತಿ. ಫೈಟಲ್ ಇಷ್ಟ ಆಯ್ತಾ? ಸಕ್ಕತ್ತಾಗಿದೆ, ಚೆನ್ನಾಗಿದೆ ಬ್ರೋ, ನೋಡ್ಬೋದು. ಹೆಂಗಿದೆ ಮೂವಿ? ಏನ್ ಇಷ್ಟ ಆಯ್ತು ನಿಮ್ಗೆ? ದರ್ಶನ್ ಎಂಟ್ರಿ ನಿಮ್ಗೆ ಇಷ್ಟ ಆಯ್ತು? ತುಂಬಾ ಚೆನ್ನಾಗಿದೆ ಸರ್. ಏನ್ ಇಷ್ಟ ಆಯ್ತು ಸರ್ ನಿಮ್ಗೆ? ಬಾಸ್ ಆಕ್ಟಿಂಗ್ ತುಂಬಾ ಇಷ್ಟ ಆಯ್ತು. ಮೂವಿ ಚೆನ್ನಾಗಿದೆ. ಈಗಿನ ರಾಜಕೀಯದ ಬಗ್ಗೆ ಚೆನ್ನಾಗಿ ತೋರಿಸಿದ್ದಾರೆ. ಫ್ಯಾನ್ಸ್ಗೆಲ್ಲ ಏನು ಹೇಳಕ್ ಇಷ್ಟಪಡ್ತೀರಾ ಸರ್? ಎಲ್ಲರೂ ಮೂವಿನ ಥಿಯೇಟ್ರಿಗೆ ಬಂದು ನೋಡಿ. ಯಾರು ಫೋನಲ್ಲಿ ಲೀಕ್ ಮಾಡೋದು ಬೇಡ. ಚೆನ್ನಾಗಿದೆ, ಮಾಡ್ಕೊಂತ ಇದ್ದೀರಾ? ತುಂಬಾ ಮಿಸ್ ಮಾಡ್ಕೊಳ್ಳಿ ಸರ್. ಜೈ ಡಿ ಬಾಸ್. ಏನ್ ಇಷ್ಟ ಆಯ್ತು? ಲಾಸ್ಟ್ ಫೈಟಿಂಗ್ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಚೆನ್ನಾಗಿತ್ತು. ಹೆಂಗಿದೆ ಮೂವಿ? ಸೂಪರ್ ಆಗಿದೆ. ಸಿನಿಮಾ ದೇವ್ರದ್ದು ಇದ್ದಂಗೆ ಸರ್ ನಮ್ ಬಾಸ್. ಅವ್ರು ಖಂಡಿತವಾಗ್ಲೂ ಹೊರಗಡೆ ಬರ್ಬೇಕು. ನಮ್ಗೆ ಅದೇ ನನ್ನಂತ ಕೋಟ್ಯಾಂತರ ಅಭಿಮಾನಿಗಳು ಕಾಯ್ತಾ ಇದೀವಿ. ದಯವಿಟ್ಟು ನಮ್ ಬಾಸ್ಗೆ ಏನೋ ಒಂದ್ ದಾರಿ ದೀಪ ಮಾಡ್ಕೊಳ್ಳಿ ಸರ್. ಅವ್ರನ್ನ ರಾಜ್ ಅಂತರ ಮೆರೆಸ್ತೀವಿ. ಮೂವಿ ಸೂಪರ್ ಆಗಿದೆಯಾ? ಮೂವಿ ಮಾತ್ರ ಚೆನ್ನಾಗಿದೆ ಸರ್. ಏನ್ ಇಷ್ಟ ಆಯ್ತು ಸರ್? ರಾಜಕೀಯ ಬಗ್ಗೆ ದಯವಿಟ್ಟು ಇವಾಗ ಏನೇನ್ ನಡೀತಿದೆ ಅವೆಲ್ಲ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಕೆಲವರು ದರ್ಶನ್ ಸರ್ಗೆ ಆಗದೆ ಇರೋರು ಇದಾರೆ, ಅವ್ರ ಬಗ್ಗೆ ತನನೇ ಕೆಡಿಸ್ಕೋಬಾರ್ದು. ಸುಮಾರು ಜನ ತುಳಿತಾನೆ ಇರ್ತಾರೆ, ಅದು ದರ್ಶನ್ ಸರ್ ಬೆಳಿತಾನೆ ಇರ್ತಾರೆ. ಇಂಥ ಅಭಿಮಾನಿಗಳಿಂದ ದರ್ಶನ್ ಸರ್ ಇನ್ನೂ ಬೆಳಿತಾನೆ ಇದೆ. ಆದಷ್ಟು ಬೇಗ ದರ್ಶನ್ ಸರ್ ಬರ್ಲಿ ಅಂತ ನಾವು ಬೇಡ್ಕೋತೀವಿ. ಜೈ ಡಿ ಬಾಸ್. ಇವ್ರಂತೂ ಸಿಕ್ಕಾಪಟ್ಟೆ ದರ್ಶನ್ ಫ್ಯಾನ್ಸ್, ಸಿಕ್ಕಾಪಟ್ಟೆ ಇಷ್ಟ ದರ್ಶನ್ ಸರ್ ಅಂದ್ರೆ. ದೇವ್ರು ಅಷ್ಟು ಇಷ್ಟಪಡ್ತಾರೋ ಇಲ್ವೋ, ಇವ್ರಂತೂ ನಾನು ಪೂಜೆ ಮಾಡ್ತೀನಿ ಸರ್. ನಮ್ ಬಾಸ್ ನಾನು ಪೂಜೆ ಮಾಡ್ತೀನಿ ಇವತ್ತು. ಖಂಡಿತವಾಗ್ಲೂ ಬರ್ತಾರೆ ನಮ್ ಬಾಸ್. ಜೈ ಡಿ ಬಾಸ್. ಏನ್ ಮಚ್ಚ ಸರ್?
ಲಾಸ್ಟ್ 2 days ಇಂದ ನಾನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ನೆಗೆಟಿವ್ ಆಗಿ ಕಮೆಂಟ್ಸ್ ಬರ್ತಾ ಇದೆ ಸರ್. ಮೂವಿ ಚೆನ್ನಾಗಿಲ್ಲ ಹಾಗೆ ಹೀಗೆ ಅಂತ. ನಾನು ಹಂಗೆ ಅನ್ಕೊ ಬಂದೆ, ಅಯ್ಯೋ ಈ ಯಾರು ಹೇಳಿದ್ರು ಚೆನ್ನಾಗಿಲ್ಲ ಅಂತ? ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ನೆಗೆಟಿವಿಟಿ ನೋಡಿದ್ರೆ ತುಂಬಾ ಬೇಜಾರು ಮಾಡ್ಕೊಂಡು ಬಂದೆ ಮೂವಿ ಚೆನ್ನಾಗಿಲ್ವೇನೋ ಅಂತ. ಬಟ್ ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕಂದ್ರೆ ಮೂವಿ ತುಂಬಾ ಚೆನ್ನಾಗಿದೆ ಸರ್. ಏನ್ ಹೇಳ್ತೀರಾ? ಎಲ್ಲರೂ ನೋಡಿ, ಮೂವಿ ತುಂಬಾ ಚೆನ್ನಾಗಿದೆ. ದ ಬಾಸ್ ಇಸ್ ಬ್ಯಾಕ್ ಅಂತ ಹೇಳಿ. ಸ್ಟಾರ್ ವಾರ್ಸು ಫ್ಯಾನ್ ವಾರ್ಸು ಏನಿದೆ ಅದನ್ನೆಲ್ಲ ಪಕ್ಕಕ್ಕಿಟ್ಟು, ಸೊ ದರ್ಶನ್ ಅವರಾಗಿರ್ಲಿ, ಸುದೀಪ್ ಅವರಾಗಿರ್ಲಿ, ಯಶ್ ಅವರಾಗಿರ್ಲಿ, ಎಲ್ಲರೂ ಬಂದ್ಬಿಟ್ಟು ನಮ್ಮ ಸ್ಯಾಂಡಲ್ವುಡ್ ಕನ್ನಡ ಇಂಡಸ್ಟ್ರಿಯಿಂದ ಬಂದಿರೋರು. ಸೊ ಎಲ್ಲರೂ ಫ್ಯಾನ್ ವಾರ್ಸ್ನ ಬಿಟ್ಟು ಆದಷ್ಟು ಎಲ್ಲ ಆಡಿಯನ್ಸ್ನು ನಾನು ಏನು ರಿಕ್ವೆಸ್ಟ್ ಮಾಡ್ಕೊತೀನಿ ಅಂದರೆ ಎಲ್ಲ ಕನ್ನಡ ಮೂವಿನೂ ಥಿಯೇಟ್ರಿಗೆ ಹೋಗಿ ನೋಡಿ ಅಂತ ಕೇಳ್ಬೋದು.